ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಿಎಂ ಕಿಸಾನ್ ರೈತರಿಗೆ ಇದು ಖುಷಿ ಸುದ್ದಿ. ಹೌದು, ಈ ದಿನ ನಿಮ್ಮ ಖಾತೆಗೆ ಬೀಳಲಿದೆ 2,000 ರೂಪಾಯಿ ಅಂದ್ರೆ 20ನೇ ಕಂತಿನ ಹಣ ಈ ದಿನ ಜಮಾ ಆಗಲಿದೆ. ಹಾಗಾದ್ರೆ ಯಾವ ದಿನ ಜಮಾ ಆಗಲಿದೆ, ಎಷ್ಟು ಜಮಾ ಆಗಲಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ರೈತರಿಗೆ 6,000 ರುಗಳ ಸಹಾಯಧನ ನೀಡಲಾಗುತ್ತದೆ. ಈ ಯೋಜನೆ ಲಾಭವನ್ನು ಪಡೆಯಲು ಫಲಾನುಭವಿಗಳು ತಮ್ಮ ಅರ್ಜಿಯಲ್ಲಿ ಎಲ್ಲಾ ವಿವರಗಳನ್ನು ಸರಿಯಾಗಿ ನಮೂದಿಸಿರಬೇಕು. ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದೆ. ದೇಶಾದ್ಯಂತ ಕೋಟ್ಯಾಂತರ ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ರೈತರಿಗೆ ವಾರ್ಷಿಕ 6,000 ರೂಪಾಯಿಗಳ ಸಹಾಯವನ್ನ ನೀಡಲಾಗುತ್ತಿದೆ. ರೈತರು ಈ ಮೊತ್ತವನ್ನು 3 ಕಂತುಗಳಲ್ಲಿ ಪಡೆಯುತ್ತಾರೆ. ಪ್ರಸ್ತುತ ರೈತರು ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಈ ಹಣವನ್ನ ನೀವು ಪಡೆಯಬೇಕು ಅಂದ್ರೆ ಮೊದಲು ನಿಮ್ಮ ಅರ್ಜಿಯಲ್ಲಿನ ವಿಳಾಸ ಅಥವಾ ಇತರ ಮಾಹಿತಿನ ತಪ್ಪಾಗಿರದಂತೆ ನೋಡಿಕೊಳ್ಳಬೇಕು. ತಪ್ಪಾಗಿದ್ದರೂ ಸಹ ನೀವು ಸರಳ ವಿಧಾನದ ಮೂಲಕ ನವೀಕರಿಸಿಕೊಳ್ಳಬಹುದು. ಪ್ರಸ್ತುತ ಸರ್ಕಾರವು ರೈತರಿಗೆ ತಮ್ಮ ವಿವರಗಳನ್ನು ಸರಿಯಾಗಿ ನವೀಕರಿಸಲು ಸೌಲಭ್ಯವನ್ನು ನೀಡಿದೆ. ಇದುವರೆಗೆ ಸಾಮಾನ್ಯ ಸೇವಾ ಕೇಂದ್ರದ ಮೂಲಕ ಮಾತ್ರ ತಿದ್ದುಪಡಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿದ್ದ ರೈತರಿಗೆ ಈ ಹಂತವು ಹೆಚ್ಚಿನ ಪರಿಹಾರವನ್ನು ನೀಡುತ್ತದೆ. ಅಂದ ಹಾಗೆ ಈ ಯೋಜನೆಯ ಹಣ ಇದೇ ತಿಂಗಳು 19ರಂದು ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಹಾಗಾದರೆ ನವೀಕರಿಸುವುದು ಹೇಗೆ? ಮೊದಲದಾಗಿ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಆಫೀಸಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ನಂತರ ಮುಖಪುಟದಲ್ಲಿ ಫಾರ್ಮರ್ ಕಾರ್ನರ್ ವಿಭಾಗಕ್ಕೆ ಹೋಗಿ ನಂತರ ಸ್ವಯಂ ನೋಂದಾಯಿತ ರೈತರ ನವೀಕರಣ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು. ಈ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನಂತರ ನಿಮ್ಮ ನೋಂದಣಿ ವಿವರಗಳನ್ನು ವೀಕ್ಷಿಸಿ ಹಾಗೂ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ನೋಂದಾಯಿತ ಮಾಹಿತಿಯ ಪರದೆ ಮೇಲೆ ಕಾಣಿಸುತ್ತದೆ. ವಿಳಾಸ ಮತ್ತು ಇತರ ಮಾಹಿತಿಯನ್ನು ನವೀಕರಿಸಿ ಪರದೆಯ ಮೇಲೆ ಗೋಚರಿಸುವ ಫಾರ್ಮ್ನಲ್ಲಿ ನಿಮ್ಮ ವಿಳಾಸ, ಹೆಸರು, ಬ್ಯಾಂಕ್ ಖಾತೆ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆ ಇತ್ಯಾದಿಗಳನ್ನು ನೀವು ಸರಿಪಡಿಸಬಹುದು. ಫಾರ್ಮ್ ಅನ್ನು ಸಲ್ಲಿಸಿ ಮತ್ತು ದೃಢೀಕರಣವನ್ನು ಪಡೆಯಿರಿ. ಎಲ್ಲ ಮಾಹಿತಿಯನ್ನು ನವೀಕರಿಸಿದ ನಂತರ ಸಲ್ಲಿಸು ಕ್ಲಿಕ್ ಮಾಡಿ ನಂತರ ದೃಢೀಕರಣ ಸಂದೇಶ ಬರುತ್ತದೆ. ಇದು ಆನ್ಲೈನ್ನಲ್ಲೂ ಕೂಡ ಲಭ್ಯವಿದೆ. ಆನ್ಲೈನ್ ಪ್ರಕ್ರಿಯೆಯಲ್ಲಿ ತೊಂದರೆ ಎದುರಿಸುತ್ತಿರುವ ರೈತರು ಹತ್ತಿರದ CSಗೆ ಹೋಗಿ ಬಯೋಮೆಟ್ರಿಕ್ ಆಧಾರಿತ KYCನ ಅಲ್ಲಿ ಕೂಡ ನೀವು ಮಾಡಿಸಬಹುದು. ಬಯೋಮೆಟ್ರಿಕ್ ಪರಿಶೀಲನೆ ಮೂಲಕ ತಮ್ಮ ವಿವರಗಳನ್ನು ಸರಿಪಡಿಸಿಕೊಳ್ಳಬಹುದು. ಸರ್ಕಾರಿ ಮೂಲಗಳ ಪ್ರಕಾರ ವಿವರಗಳಲ್ಲಿನ ದೋಷಗಳಿಂದಾಗಿ ಈ ಯೋಜನೆಯ ಕಂತುಗಳು ಸಿಲುಕಿಕೊಳ್ಳಬಹುದು ಅಥವಾ ಫಲಾನುಭವಿಯನ್ನು ವಜಾಗೊಳಿಸಬಹುದು. ಆದ್ದರಿಂದ ಎಲ್ಲ ರೈತರು ತಮ್ಮ ವಿವರಗಳನ್ನು ತಕ್ಷಣವೇ ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡುವಂತೆ ವಿನಂತಿಸಲಾಗಿದೆ. ಈಗಾಗಲೇ 19ನೇ ಕಂತಿನ ಹಣ ಫೆಬ್ರವರಿಯಲ್ಲಿ ರೈತರ ಖಾತೆಗೆ ಸೇರಿದೆ. ಈಗ ಎಲ್ಲರ ಚಿತ್ತ 20ನೇ ಕಂತಿನ ಮೇಲೆ ಇದೆ. ಮೂಲಗಳ ಪ್ರಕಾರ ಜೂನ್ ತಿಂಗಳ ಕೊನೆಯಲ್ಲಿ ಅಥವಾ ಜುಲೈ ಆರಂಭದಲ್ಲಿ ಸರ್ಕಾರವು ಈ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಆದರೆ ಸರ್ಕಾರ 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುವುದಕ್ಕೂ ಮುನ್ನ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸರ್ಕಾರವು ನಿಯಮಗಳನ್ನು ಕಟ್ಟುನಿಟ್ಟುಗೊಳಿಸಿದ್ದು ಈ ಕೆಳಗಿನ 4 ಕೆಲಸಗಳನ್ನು ನೀವು ಪೂರ್ಣಗೊಳಿಸದಿದ್ದರೆ ನಿಮ್ಮ ಕಂತಿನ ಖಂಡಿತವಾಗಿಯೂ ನಿಮ್ಮ ಕೈತಪ್ಪಿ ಹೋಗಬಹುದು. ಮೊದಲನೇದಾಗಿ ನೀವು KYC ಮಾಡುವುದು ಕಡ್ಡಾಯವಾಗಿದೆ. ಹೌದು, ಇದು ಎಲ್ಲದಕ್ಕಿಂತ ಪ್ರಮುಖವಾದ ಕೆಲಸ. ಸರ್ಕಾರವು KYC ಮಾಡಿಸುವುದನ್ನು ಕಡ್ಡಾಯಗೊಳಿಸಿದೆ. ಒಂದು ವೇಳೆ ನೀವು ಇನ್ನೂ ಇದನ್ನು ಮಾಡಿಸದಿದ್ದರೆ ನಿಮ್ಮ ಹಣ ಬರುವುದು ಡೌಟ್. ಹೌದು, ತಕ್ಷಣವೇ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಪಿಎಂ ಕಿಸಾನ್ ಅಧಿಕೃತ ಪೋರ್ಟಲ್ನಲ್ಲಿಯೇ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಎರಡನೇದಾಗಿ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸಿದ್ದೀರಾ ಎಂದು ಒಂದ್ಸಾರಿ ಪರಿಶೀಲಿಸಿಕೊಳ್ಳಿ. ಪಿಎಂ ಕಿಸಾನ್ ಯೋಜನೆಯ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ. ಹೀಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದು ಅತ್ಯಗತ್ಯ. ಒಂದು ವೇಳೆ ಲಿಂಕ್ ಆಗಿಲ್ಲದಿದ್ದರೆ ಹಿಂದೆ ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿ ಈ ಕೆಲಸವನ್ನು ಮಾಡಿಕೊಳ್ಳಿ. ಜಮೀನಿನ ದಾಖಲೆಗಳು ಸರಿಯಾಗಿವೆ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಜಮೀನಿನ ದಾಖಲೆಗಳು ಸರ್ಕಾರದ ಡಾಟಾಬೇಸ್ನಲ್ಲಿ ಸರಿಯಾಗಿ ನಮೂದಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಹೆಸರಿನಲ್ಲಿರುವ ಜಮೀನಿನ ಮಾಹಿತಿ ಸ್ಪಷ್ಟವಾಗಿರಬೇಕು. ಇದರಲ್ಲಿ ಏನಾದರೂ ಗೊಂದಲವಿದ್ದರೆ ಕಂತು ರದ್ದಾಗಬಹುದು. ಇನ್ನು 4ನೇದಾಗಿ ನಿಮ್ಮ ಹೆಸರು ಎಲ್ಲ ಕಡೆ ಒಂದೇ ರೀತಿಯಾಗಿರಬೇಕು. ಹೌದು, ಇದು ಸಣ್ಣ ವಿಷಯದಂತೆ ಕಂಡರೂ ಬಹಳ ಮುಖ್ಯ.
ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಹೆಸರು, ಬ್ಯಾಂಕ್ ಪಾಸ್ಬುಕ್ನಲ್ಲಿರುವ ಹೆಸರು ಮತ್ತು PM ಕಿಸಾನ್ಗೆ ಅರ್ಜಿ ಸಲ್ಲಿಸುವಾಗ ನೀಡಿದ ಹೆಸರು ಹೀಗೆ ಎಲ್ಲದರಲ್ಲೂ ಒಂದೇ ರೀತಿ ಇರಬೇಕು. ಒಂದು ಅಕ್ಷರ ತಪ್ಪಿದ್ದರೂ ಸಹ ಈ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡುವುದಿಲ್ಲ. ಯಾರಿಗೆಲ್ಲ ಈ ಯೋಜನೆಯ ಅನ್ವಯಿಸುವುದಿಲ್ಲ ಇಲ್ಲಿ ತಿಳಿದುಕೊಳ್ಳಿ. ತಿಂಗಳಿಗೆ 10,000ಕ್ಕಿಂತ ಹೆಚ್ಚು ಪಿಂಚಣಿ ಪಡೆಯುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಆದಾಯ ತೆರಿಗೆ ಪಾವತಿಸುವವರು, ವಕೀಲರು, ವೈದ್ಯರು, ಇಂಜಿನಿಯರ್ಗಳಾದಂಥ ವೃತ್ತಿಪರರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಕೊನೆಯದಾಗಿ ಹೇಳುವುದೆಂದರೆ 20ನೇ ಕಂತಿನ ಹಣ ಯಾವುದೇ ಸಮಯದಲ್ಲಿ ಬಿಡುಗಡೆ ಆಗಬಹುದು. ಆದ್ದರಿಂದ ಮೇಲಿನ 4 ಪ್ರಮುಖ ಕೆಲಸಗಳನ್ನು ತಡ ಮಾಡದೆ ಹಿಂದೆ ಪೂರ್ಣಗೊಳಿಸಿ. ಸರ್ಕಾರದ ಆರ್ಥಿಕ ನೆರವು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ. ಇನ್ನು 20ನೇ ಕಂತಿನ ಹಣ ಏನಕ್ಕೆ ತಡವಾಗುತ್ತಿದೆ? ಹೌದು, 20ನೇ ಕಂತು ಬರುವುದು ಯಾಕೆ ತಡವಾಯಿತು ಇಲ್ಲಿ ತಿಳಿದುಕೊಳ್ಳಿ. ಸಾಮಾನ್ಯವಾಗಿ PM ಕಿಸಾನ್ ಕಂತುಗಳು ಫೆಬ್ರವರಿ, ಜೂನ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ರೈತರ ಖಾತೆಗೆ ಜಮಾ ಆಗುತ್ತಿದೆ. ಆದರೆ ಈ ಬಾರಿ ಜೂನ್ ತಿಂಗಳಲ್ಲಿ ಬರಬೇಕಿದ್ದ ಹಣ ಇನ್ನೂ ಬಂದಿಲ್ಲ. ಯಾಕೆ ಈ ವಿಳಂಬ ಎಂದು ಸರ್ಕಾರ ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ಆದರೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ. ಹಣ ಬರಬೇಕೆಂದ್ರೆ ಈ KYC ಯಾಕೆ ಅಷ್ಟು ಮುಖ್ಯ ಇಲ್ಲಿ ತಿಳಿದುಕೊಳ್ಳಿ. ಈ ಬಾರಿಯೂ ಕಂತು ಪಡೆಯಲು ಈ KYC ಮಾಡಿಸುವುದು ಕಡ್ಡಾಯವಾಗಿದೆ. ಸರ್ಕಾರವು ಅನರ್ಹ ಫಲಾನುಭವಿಗಳನ್ನ ಪಟ್ಟಿಯಿಂದ ತೆಗೆದುಹಾಕಲು ಈ ಕ್ರಮ ಕೈಗೊಂಡಿದೆ. ನೀವು ಎಷ್ಟೇ ಅರ್ಹರಾಗಿದ್ದರೂ ಸಹ ನೀವು ಈ KYC ಪೂರ್ಣಗೊಂಡಿಲ್ಲದಿದ್ದರೆ ನಿಮ್ಮ ಖಾತೆಗೆ ಈ ಹಣ ಜಮಾ ಆಗುವುದಿಲ್ಲ. ಹಾಗಾದ್ರೆ 20ನೇ ಕಂತಿನ ಹೊಸ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಒಂದ್ಸಾರಿ ಅದನ್ನು ಕೂಡ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ. ಚೆಕ್ ಮಾಡುವುದು ಹೇಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದರ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿ ಪೇಜ್ ಓಪನ್ ಆಗುತ್ತದೆ. ಅಲ್ಲಿ ನಿಮ್ಮ ಊರು, ತಾಲೂಕು, ಹೋಬಳಿ, ಜಿಲ್ಲೆ ಹಾಗೂ ಬ್ಲಾಕ್ ಅನ್ನ ಆಯ್ಕೆ ಮಾಡಿಕೊಂಡು ನಂತರ ಮುಂದಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಹೊಸ ಪುಟ ತೆರೆದುಕೊಳ್ಳುತ್ತದೆ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದ್ರೆ ನಿಮಗೆ 20ನೇ ಕಂತಿನ ಹಣ ಜಮಾ ಆಗುವುದಿಲ್ಲ. ಒಂದ್ಸಾರಿ ಅದನ್ನ ಚೆಕ್ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀವಿ. ಉಪಯೋಗ ಆಗಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.